ಮೈ ಚಾನೆಲ್ ಕುಕ್ ವಿತ್ ಸೃಜಿನಿ. ನಾನಿವತ್ತು ನಿಮಗೆ ಶಿವರಾತ್ರಿ ಸ್ಪೆಷಲ್ ಉರ್ದಕ್ಕಿ ತಂಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಹಬ್ಬದಲ್ಲಿ ಕೆಲವೊಂದು ಕಡೆ ಉಪವಾಸ ಇದ್ದು ಈ ರೀತಿ ಉಂಡೆ ಮಾಡಿ ದೇವರ ನೈವೇದ್ಯಕ್ಕೆ ಇಡ್ತಾರೆ. ಮತ್ತು ತಿಳ್ಕೊಂಡಾಗ ಮಾಡಿ ತಿನ್ನೋ ಅಂತಹ ರುಚಿಯಾದ ಉಂಡೆ ಇದು. ಹಾಗಿದ್ರೆ ಬನ್ನಿ ಈ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಹಚ್ಚಿ ಬಾಣಲಿ ಇಟ್ಟು ಅಕ್ಕಿ ಹುರಿಯೋಣ. ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಸೋನಾ ಮಸೂರಿ ಅಕ್ಕಿ ತಗೊಂಡು ಹುರಿತಾ ಇದ್ದೀನಿ. ಅಕ್ಕಿ ಹುರಿಬೇಕಾದ್ರೆ ಸ್ಟವ್ನ ಲೋ ಫ್ಲೇಮ್ನಲ್ಲಿಟ್ಟು ಒಂದು 20ರಿಂದ 25 ನಿಮಿಷ ಹುರಿಬೇಕು. ಹುರಿಯೋವಾಗ ಕೈ ಆಡಿಸ್ತಾನೆ ಇರ್ರಿ. ನೀವು ಬೇಕಿದ್ರೆ ಸೋನಾ ಮಸೂರಿ ಅಕ್ಕಿ ಆದ್ರೂ ಹಾಕ್ಕೊಬೋದು, ಇಲ್ಲ ಅಂತಂದ್ರೆ ಅಂಗಡಿನಲ್ಲಿ ಸಿಗೋ ದೋಸೆ ಅಕ್ಕಿ ಆದ್ರೂ ಹಾಕ್ಕೊಬೋದು. ಶಿವರಾತ್ರಿ ಹಬ್ಬದ ಟೈಮಲ್ಲಿ ವಿಶೇಷವಾಗಿ ಈ ಉಂಡೆನ್ ಮಾಡ್ತಾರೆ. ಮತ್ತೆ ಈಗ ಸಿಗೋ ಪ್ರತಿಯೊಂದು ಸ್ವೀಟಲ್ಲೂ ಡಾಲ್ಡಾ ಮತ್ತೆ ತುಪ್ಪನ ಹೆಚ್ಚಾಗಿ ಬಳಸಿರ್ತಾರೆ. ಅದು ಆರೋಗ್ಯಕ್ಕಷ್ಟು ಒಳ್ಳೇದಲ್ಲ. ಈ ಉಂಡೆ ಹಳೆಯ ಕಾಲದ ತಿಂಡಿ, ಹೆಲ್ತ್ಗೂ ಒಳ್ಳೇದು ಮತ್ತೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಅಕ್ಕಿ ಉರಿಯೋ ಸ್ಮೆಲ್ಲು ನಿಮಗೆ ಗೊತ್ತಾಗುತ್ತೆ. ಮತ್ತೆ ಅಕ್ಕಿ ಉರಿತಾ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ವಾ, ಅಲ್ಲಿವರೆಗೂ ಹುರಿದ್ರೆ ಸಾಕು. ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡಿ. ಆಮೇಲೆ ಅದೇ ಬಾಣಲಿಗೆ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಹುರಿಬೇಕು. ಕಡಲೆ ಬೀಜನ ನಾವು ಚಟ್ನಿಗೆ ಹುರಿತೀವಲ್ವಾ, ಆ ರೀತಿ ಹುರಿದು ಇನ್ನೊಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ. ಕೆಲವೊಂದು ರೆಸಿಪಿಗೆ ಒಟ್ಟು ತೆಗೆದು ಹಾಕಬೇಕು. ಇನ್ನು ಕೆಲವು ರೆಸಿಪಿಗಳಿಗಾದ್ರೆ ಒಟ್ಟು ಸಮೇತ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರೋದು. ಚಟ್ನಿ ಪುಡಿ ಚಟ್ನಿಗಳಿಗೆಲ್ಲ ಒಟ್ಟು ಸಮೇತ ಹಾಕಬೇಕು, ಆವಾಗಲೇ ಅದು ರುಚಿ ಚೆನ್ನಾಗಿರೋದು. ಕಡಲೆಪಪ್ಪನ್ನು ಸಹ ಬಾಣಲಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಹುರ್ಕೊಳ್ಳೋದೇನು ಬೇಡ. ಬಿಸಿ ಮಾಡ್ಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಎಳ್ಳನ್ನು ಸಹ ಹಾಕ್ಕೊಂಡು ಅದು ಚಿಟ್ಪಟ್ ಅಂತ ಸೌಂಡ್ ಬರುತ್ತೆ ಅಲ್ವಾ, ಅಲ್ಲಿವರೆಗೂ ಹುರ್ಕೊಬೇಕು. ಸ್ಟವ್ ಆಫ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸು ತಣ್ಣಗಾಗೋದಕ್ಕೆ ಬಿಡಿ. ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋ ಅಕ್ಕಿನ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಬೇಕು. ಒಂದು ವೇಳೆ ಅಕ್ಕಿ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಜರಡಿ ಇಡ್ಕೊಳ್ಳಿ. ಇದು ತರ್ತರಿಯಾಗೇ ಇದೆ. ಇನ್ನೂ ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ರೋಸ್ಟ್ ಮಾಡಿ ಸಿಪ್ಪೆ ಬಿಡಿಸಿಟ್ಕೊಂಡಿರೋ ಕಡಲೆ ಬೀಜನ ಸ್ವಲ್ಪ ಮಿಗಿಲ್ಸ್ಕೊಂಡು ಉಳಿದಿರೋದನ್ನ ಹಾಕಿ, ಅದರ ಜೊತೆಗೆ ಕಡಲೆಪಪ್ಪನ್ನು ಸಹ ಸ್ವಲ್ಪ ಮಿಗಿಲ್ಸ್ಕೊಂಡು ಉಳಿದಿರೋದನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ತುರಿದಿಟ್ಕೊಂಡಿರೋ ಒಣಕೊಬ್ಬರಿನೂ ಸಹ ಅರ್ಧ ಕಪ್ ಹಾಕ್ಕೊಂಡು ಎಲ್ಲನೂ ಗ್ರೈಂಡ್ ಮಾಡ್ಕೊಬೇಕು. ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಗ್ರೈಂಡ್ ಮಾಡಿಟ್ಕೊಂಡಿರೋ ಪೌಡರ್, ಆಮೇಲೆ 2 ಸ್ಪೂನ್ ಎಳ್ಳು, ಉಳಿದಿರೋ ಒಣಕೊಬ್ಬರಿ ಮತ್ತು ಏಲಕ್ಕಿ ಪುಡಿ ಎಲ್ಲನೂ ಹಾಕಿ ಉಳಿದಿರೋ ಕಡಲೆ ಬೀಜ ಮತ್ತು ಕಡಲೆಪಪ್ಪನ್ನು ಅದೇ ಜಾರ್ಗೆ ಹಾಕ್ಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡಿ ಅದನ್ನು ಸಹ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಸ್ಟವ್ ಹಚ್ಚಿ ಸ್ಟವ್ನ ಸಿಮ್ಮಲ್ಲಿಟ್ಕೊಂಡು ಪಾತ್ರೆ ಇಟ್ಟು 3/4 ಕಪ್ ಆಗೋಷ್ಟು ಬೆಲ್ಲ ಹಾಕಿ ಮತ್ತು 3/4 ಕಪ್ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಬೇಕು. ಬೆಲ್ಲ ಕರಗೋವರೆಗೂ ತಿರುಗಿಸ್ಕೊಡ್ತಾ ಇರ್ರಿ, ಅದು ಬೇಗ ಕರ್ಕೊಂಬಿಡುತ್ತೆ. ಬೆಲ್ಲ ಕರಗಿದ್ಮೇಲೆ ಒಂಚೂರು ಪಾಕ ಬರಬೇಕು, ಅಲ್ಲಿವರೆಗೂ ಕುದಿಸಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಮಿಕ್ಸಿಂಗ್ ಬೌಲ್ಗೆ ಚಿಟಿಕೆ ಉಪ್ಪು ಹಾಕಿ, ಯಾಕಂದರೆ ಯಾವುದೇ ಸ್ವೀಟ್ಗಾಗಲಿ ಒಂದು ಚಿಟಿಕೆ ಉಪ್ಪು ಸೇರಿಸಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು 1ರಿಂದ 2 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ಮೇಲೆ ಕರಗಿಸಿರೋ ಬೆಲ್ಲನಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೆ ಶೋಧಿಸ್ಕೊಳ್ಳಿ. ಒಂದು ವೇಳೆ ಬೆಲ್ಲ ಚೆನ್ನಾಗಿದ್ದರೆ ಪರವಾಗಿಲ್ಲ, ಹಾಗೆ ಹಾಕ್ಕೊಬೋದು. ಪಾಕ ಹಾಕಿದ ತಕ್ಷಣ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ, ಸ್ಪೂನಿಂದ ಮಿಕ್ಸ್ ಮಾಡಿ.
ಅದು ತಣ್ಣಗಾದ್ಮೇಲೆ ಕೈಗೆ ಒಂಚೂರು ತುಪ್ಪ ಸವರ್ಕೊಂಡು ಉಂಡೆ ಕಟ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿ ಇದ್ದರೆ ಸ್ವಲ್ಪನೇ ಪಾಕ ಹಾಕ್ಕೊಂಡು ಉಂಡೆ ಕಟ್ಟಬೇಕು. ಈ ರೀತಿ ಎಲ್ಲ ಉಂಡೆ ಕಟ್ಟಿ ರೆಡಿ ಮಾಡಿಟ್ಕೊಳ್ಳಿ. ಈಗ ಶಿವರಾತ್ರಿ ಸ್ಪೆಷಲ್ ಹುರಿದಕ್ಕಿ ತಂಬಿಟ್ಟು ರೆಡಿಯಾಗಿದೆ. ಅದೇ ರೀತಿ ಹುರಿದ ರಾಗಿ ಹಿಟ್ಟನ್ನು ಉಂಡೆ ಮಾಡೋದು ಹೇಗೆ ಅಂತ ನೋಡೋಣವಾ. ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಹುರಿದ ರಾಗಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಈ ಹುರಿದ ರಾಗಿ ಹಿಟ್ಟನ್ನು ಮಾಡೋದು ದೊಡ್ಡ ಪ್ರಾಸೆಸ್. ರಾಗಿನ ಮಜ್ಜಿಗೆನಲ್ಲಿ ಒಂದಿನ ಪೂರ್ತಿ ನೆನೆಸಿ ಹುರಿದು ಪೌಡ್ರ್ ಮಾಡ್ಕೊಬೇಕು. ಬೆಳಗ್ಗೆ ಹೊತ್ತು ಕಾಫಿ ಕುಡಿಯೋ ಬದಲು ಈ ಪೌಡರ್ನ ಹಾಲಲ್ಲಿ ಹಾಕ್ಕೊಂಡು ಮಾಲ್ಟ್ ಮಾಡಿ ಕುಡಿಬೋದು. ಮತ್ತು ಈ ರೀತಿ ಉಂಡೆನೂ ಮಾಡ್ಕೊಂಡು ತಿನ್ಬೋದು. ನಾನು ಈ ಪೌಡ್ರನ್ನ ಯಾವ ರೀತಿ ಮಾಡೋದು ಅಂತ ನನ್ನ ಮುಂದಿನ ವಿಡಿಯೋಸ್ನಲ್ಲಿ ತೋರಿಸ್ಕೊಡ್ತೀನಿ. ಇದ್ರ ಜೊತೆಗೆ 1 ಕಪ್ ಆಗೋಷ್ಟು ಹಸಿ ಕೊಬ್ಬರಿ, ಏಲಕ್ಕಿ ಪುಡಿ, ಸಣ್ಣಗೆ ಪೀಸ್ ಮಾಡಿಟ್ಕೊಂಡಿರೋ ಗೋಡಂಬಿ ಎಷ್ಟು ಬೇಕಾದರೂ ಹಾಕ್ಕೊಬೋದು. ಮತ್ತು ಪಂಪ್ಕಿನ್ ಸೀಡ್ಸ್ ಬಂದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಬೋದು, ಇಲ್ಲ ಅಂದರೆ ಬೇಡ. ಈಗ 3 ಸ್ಪೂನ್ ಆಗುವಷ್ಟು ಬೆಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕರಗಿಸ್ಕೊಬೇಕು. ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಕರಗಿಸಿಟ್ಕೊಂಡಿರೋ ಬೆಲ್ಲನ ಹಾಕಿ ಬೆಲ್ಲದ ನೀರಲ್ಲಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ. ಒಂದು ವೇಳೆ ಉಂಡೆ ಬಂದಿಲ್ಲ ಅಂತಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಉಂಡೆ ಕಟ್ಟೋ ಅದಕ್ಕೆ ಬೆರೆಸ್ಕೊಳ್ಳಿ. ಜಾಸ್ತಿನೂ ನೀರು ಹಾಕಿ ಬೆರೆಸ್ಕೊಳಕ್ಕೆ ಹೋಗ್ಬಿಡಿ. ಉಂಡೆ ಕಟ್ಟೋ ಅದಕ್ಕೆ ಬಂದಮೇಲೆ ಈ ರೀತಿ ಉಂಡೆ ಕಟ್ಟಿ ಇಟ್ಕೊಬೇಕು. ಈಗ ಹುರಿದ ರಾಗಿ ಹಿಟ್ಟಿನ ಉಂಡೆ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.